ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಬಹಳ ಸಮಯದಿಂದ ಕಾಯ್ತಾ ಇದ್ದ ದಿನ ಹತ್ರ ಬಂದಂಗೆ ಕಾಣಿಸ್ತಾ ಇದೆ. ದಿಢೀರಂತ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಕೂಡ ಮಾಡ್ತಾರೆ. 40 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸ್ತಾರೆ. ಸಾಲದ್ದಕ್ಕೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಕೂಡ 20 ನಿಮಿಷಗಳ ಕಾಲ ಮೀಟಿಂಗ್ ಮಾಡ್ತಾರೆ. ಎಲ್ಲದರ ನಂತರ ಮೀಡಿಯಾ ಮುಂದೆ ಬಂದು ಹೇಳ್ತಾರೆ, ನಾನು ದೆಹಲಿಯ ಗಾಳಿ ಕುಡಿದುಕೊಂಡು ಹೋಗೋದಕ್ಕೆ ಬಂದಿಲ್ಲ, ರಾಜಕೀಯ ಮಾಡೋಕ್ಕಂತಲೇ ಬಂದಿದ್ದು ಅಂತ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಖಚಿತವಾ? ಸೋನಿಯಾ ಗಾಂಧಿ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಮೀಟಿಂಗ್ನಲ್ಲಿ ನಡೆದಿದ್ದೇನು? ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಹಲವು ದಿನಗಳಿಂದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಭೇಟಿಗಾಗಿ ಡಿ.ಕೆ. ಶಿವಕುಮಾರ್ ಅವರು ತುಂಬ ಕಾಯ್ತಾ ಇದ್ರು. ಆ ಕಾಲ ಕೊನೆಗೂ ಈಗ ಕೂಡಿ ಬಂದಿದೆ. ದೆಹಲಿಯ 10 ಜನಪಥ್ ನಿವಾಸದಲ್ಲಿರುವಂತಹ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿ 40 ನಿಮಿಷಗಳ ಕಾಲ ಮಹತ್ವದ ಸಭೆಯನ್ನು ನಡೆಸ್ತಾರೆ. ಅಧಿಕೃತವಾಗಿ ಡಿ.ಕೆ. ಶಿ ಅವರು ಅಸ್ಸಾಂ ವಿಧಾನಸಭಾ ಚುನಾವಣೆಯ ವಿಶೇಷ ವೀಕ್ಷಕರಾಗಿ ಅಲ್ಲಿನ ಚುನಾವಣಾ ಸಿದ್ಧತೆಗಳ ಬಗ್ಗೆ ಚರ್ಚಿಸೋದಕ್ಕೆ ಅಂತ ಹೋಗಿದ್ರು. ಆದರೆ ಮೂಲಗಳ ಪ್ರಕಾರ ಒಳಗೆ ಸಭೆಯಲ್ಲಿ ನಡೆದಿದ್ದೇ ಬೇರೆ. ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ವಿಷಯವನ್ನು ತುಂಬ ಗಂಭೀರವಾಗಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. 2023 ಮೇ 18ನೇ ತಾರೀಕು ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಏನು ಮಾತುಕತೆ ನಡೆದಿತ್ತು ನಮ್ಮ ಜೊತೆ ಅನ್ನೋದನ್ನು ಹೈಕಮಾಂಡ್ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ನೆನಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು 2.5 ವರ್ಷ ಪೂರೈಸಿದ ನಂತರ ತಮಗೆ ಅಧಿಕಾರ ನೀಡಬೇಕು ಅನ್ನೋದು ಅವರ ವಾದ. ನಾನು ಇನ್ನೂ ಎಷ್ಟು ದಿವಸ ಅಂತ ಹಿಂಗೆ ಕಾಯಬೇಕು? ಹಿಂಗೇನೆ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಗಾಂಧಿ ಕುಟುಂಬದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಸಭೆಯಲ್ಲಿ ಹೈಕಮಾಂಡ್ ನಾಯಕರು ಡಿ.ಕೆ. ಶಿ ಅವರ ವಾದವನ್ನು ತುಂಬ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಾರೆ. ಆದರೆ ನಾಳೆನೇ ನಿಮ್ಮನ್ನು CM ಮಾಡ್ತೀನಿ ಅನ್ನೋ ಯಾವುದೇ ಭರವಸೆಯನ್ನು ಸ್ಪಷ್ಟವಾಗಿ ನೀಡಿಲ್ಲ. ಬಟ್ CM ಮಾಡೋದಕ್ಕಂತೂ ಒಪ್ಪಿಗೆ ಸಿಕ್ಕಿದೆ. ಅದೇ ಕಾರಣಕ್ಕೆ ವಾಪಸ್ ಬಂದಾಗ ಡಿ.ಕೆ. ಶಿವಕುಮಾರ್ ಅವರ ಮುಖದಲ್ಲಿ ಮತ್ತು ಮಾತಿನಲ್ಲಿ ಒಂಥರ ಖುಷಿ ಎದ್ದು ಕಾಣಿಸ್ತಾ ಇತ್ತು. ಇಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಹೈಕಮಾಂಡ್ನಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿದೆ. ಮೂಲಗಳ ಪ್ರಕಾರ ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಡಿ.ಕೆ. ಶಿ ಅವರ ಪರವಾಗಿ ಒಲವಿದೆ. ರಾಹುಲ್ ಗಾಂಧಿ ಅವರಿಗೂ ಸ್ವಲ್ಪ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒಲವು. ಆದರೆ ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾತ್ರ ಡಿ.ಕೆ. ಶಿ ಬಗ್ಗೆ ಅಷ್ಟೊಂದು ಒಲವಿದ್ದಂಗಿಲ್ಲ. ನೋಡಿ, ಇಷ್ಟು ದಿನವೂ ಕೂಡ ಖರ್ಗೆ ಹಾಗೂ ರಾಹುಲ್ ಅವರು ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರೇ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತಿದ್ರು. ಏನು ಮಾಡೋದು? ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗಲೂ ಕೂಡ ತಮ್ಮ ಮಗನ ರಾಜಕೀಯವೇ ನೆನಪಾಗ್ಬಿಡುತ್ತೆ. ಇತ್ಲಾಗೆ ಸಿದ್ದರಾಮಯ್ಯ ಅವರಿಗಿರೋ ಬೆಂಬಲ ಅಂದರೆ ಅದು ಕೆ.ಸಿ. ವೇಣುಗೋಪಾಲ್ ರಾವ್. ಇನ್ನು ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ರಾಹುಲ್ ಗಾಂಧಿಗೆ ಯಾಕೆ ಒಲವು? ನೋಡಿ, ಡಿ.ಕೆ. ಶಿವಕುಮಾರ್ ಒಂದು ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ. ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಪಕ್ಷಕ್ಕೆ ಬೇಕಾದಾಗ ಫಂಡಿಂಗ್ ವ್ಯವಸ್ಥೆ ಕೂಡ ಮಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ನ ಮಾತೃ ಸಂಸ್ಥೆ ಯಂಗ್ ಇಂಡಿಯಾಗೆ 2.5 ಕೋಟಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇಂತಹ ದಾನ ನೀಡುವ ಕೈಯನ್ನು ಬಿಡೋದಕ್ಕಾದರೂ ಸಾಧ್ಯ ಉಂಟೆ? ನಿಮಗೆ ಹಿಂದೆ ಸಿದ್ದು ಅವರ ಪತ್ನಿ ಹೇಳಿಕೆ ನೀಡಿದ್ದು ನೆನಪಿರಬಹುದು. किसी पार्टी ने आपके पैसे की डिमांड करी क्या? नहीं, हमसे किसी ने नहीं की, पर CM वही बनता है जो 500 करोड़ का टैक्सी देता है. ಯಾರು 1,000 ಕೋಟಿ ರೂಪಾಯಿಗಳ ಸೂಟ್ ಕೇಸನ್ನು ಹೈಕಮಾಂಡ್ಗೆ ತಲುಪಿಸ್ತಾರೋ ಅವರಿಗೆ ಮುಖ್ಯಮಂತ್ರಿ ಪದವಿ ಸಿಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ. ಕರ್ನಾಟಕದಲ್ಲೂ ಅದೇ ಆಗಬಹುದು. ಕರ್ನಾಟಕ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹಣವನ್ನು ಖರ್ಚು ಮಾಡಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಪಕ್ಷದ ನೆರವಿಗೆ ಬರೋದು ಅವರೇ. ಹೀಗೂ ಹೈಕಮಾಂಡ್ ಯೋಚನೆ ಮಾಡಿರೋ ಸಾಧ್ಯತೆ ಕೂಡ ಇದೆ. ಇಷ್ಟು ಸಮಯ ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನು ಉಳಿಸ್ಕೊಂಡು ಬಂದರು. ಆದರೆ ಈಗ ಸಿದ್ದರಾಮಯ್ಯ ಅವರನ್ನು ಒಪ್ಪಿಸಿ ಪದವಿ ಬಿಟ್ಕೊಡುವಂತೆ ರಾಹುಲ್ ಗಾಂಧಿ ಅವರ ಒತ್ತಡ ಈಗ ಶುರುವಾಗಿರೋದು.
ಅಷ್ಟಕ್ಕೂ ಇದು ಮೊದಲೇ ಆಗಿದ್ದಂತಹ ಒಪ್ಪಂದ. ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು. ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ರಾಜಸ್ಥಾನದಲ್ಲಿ ಕೂಡ ಸಚಿನ್ ಪೈಲಟ್ ಅವರಿಗೆ 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಇದೇ ಹೈಕಮಾಂಡ್ ಹೇಳಿದ್ರು. ಆದರೆ ಕೊನೆಗೆ ಮಾಡಲೇ ಇಲ್ಲ. ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಇದೇ ರೀತಿ ಭರವಸೆ ನೀಡಿ ಕೈ ಬಿಡಲಾಯಿತು. ಛತ್ತೀಸ್ಗಢದಲ್ಲಿ TS ಸಿಂಗ್ ದೇವ್ ಮತ್ತು ಭೂಪೇಶ್ ಬಘೇಲ್ ಅವರ ಉದಾಹರಣೆಯೂ ಇದೆ. ಇನ್ನೊಂದು ಕಡೆ ಗಾಂಧಿ ಕುಟುಂಬಕ್ಕೂ ಕೂಡ ಟೆನ್ಷನ್ ಇಲ್ಲ ಅಂತಿಲ್ಲ, ಅವರಿಗೂ ಟೆನ್ಷನ್ ಇದ್ದೇ ಇದೆ. ಹೀಗೆ ಮಾತು ಕೊಟ್ಟು ಕೈ ಕೊಟ್ಟಂತಹ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಸೋಲ್ತಾನೆ ಬಂದಿದೆ. ಈಗ ಈ ಸರದಿ ಕರ್ನಾಟಕದ್ದಾಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲೂ ಕಾಂಗ್ರೆಸ್ ಸೋಲೋದು ಗ್ಯಾರಂಟಿ. ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬಂದು ನೆಹರು ಗಾಂಧಿ ಕುಟುಂಬವನ್ನು ಭೇಟಿ ಮಾಡಿದ್ದಾರೆ. ಮುಖ್ಯವಾಗಿ ಅವರು ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗೋದಕ್ಕೆ ಬಂದಿದ್ರು ಅಂತ ಹೇಳಲಾಗ್ತಿದೆ. ಯಾಕಂದರೆ ಸಿದ್ದರಾಮಯ್ಯ ಅವರ ವಿಷಯವನ್ನು ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರಿಗೆ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೋನಿಯಾ ಗಾಂಧಿ ಅವರ ಜೊತೆ ಡಿ ಕೆ ಶಿವಕುಮಾರ್ ಅವರಿಗೆ ಉತ್ತಮ ಸಂಬಂಧ ಇದೆ ಅಂತ ಹೇಳಲಾಗುತ್ತೆ. ಆದರೆ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿ ಹೇಳ್ತಾರೆ, ಪಕ್ಷದ ಮತ್ತು ನೀತಿ ನಿರ್ಧಾರಗಳಲ್ಲಿ ಈಗ ನನ್ನ ಹಸ್ತಕ್ಷೇಪ ಇಲ್ಲ, ಎಲ್ಲ ನಿರ್ಧಾರಗಳನ್ನು ನನ್ನ ಮಗ ರಾಹುಲ್ ಗಾಂಧಿ ಅವರೇ ತೆಗೆದುಕೊಳ್ತಾರೆ ಅಂತ. ಅಂದರೆ ನೀವು ಯಾರನ್ನು ನಂಬ್ಕೊಂಡಿದ್ದೀರೋ ಆ ರಾಹುಲ್ ಗಾಂಧಿ ಮತ್ತು ಅಧ್ಯಕ್ಷ ಖರ್ಗೆ ಅವರೇ ತೀರ್ಮಾನ ಮಾಡಬೇಕು ಅಂತ ಸೋನಿಯಾ ಗಾಂಧಿ ಅವರು ಹೇಳಿಬಿಟ್ರು. ನಂತರ ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದ್ರು. ಆದರೆ ಅವರೂ ಸಹ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರೇ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕೈ ತೊಳೆದುಕೊಂಡು ಬಿಟ್ರು. ಕರ್ನಾಟಕದಲ್ಲಿ ಈಗ ದೊಡ್ಡ ಗದ್ದಲವೇ ಎದ್ದಿದೆ. ಸುಮಾರು 80-90 ಶಾಸಕರು ಡಿ ಕೆ ಶಿವಕುಮಾರ್ ಅವರ ಜೊತೆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ಶಾಸಕರೀಗ 2 ರೀತಿಯ ಪ್ರವಾಸದಲ್ಲಿದ್ದಾರೆ. ಒಂದು ತಂಡ ವಿದೇಶ ಪ್ರವಾಸದಲ್ಲಿದ್ದರೆ ಇನ್ನೊಂದು ತಂಡ ದೆಹಲಿಯಲ್ಲಿದೆ. ಆದರೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಬಂದಿದ್ದ ಶಾಸಕರಿಗೆ ಮಾತ್ರ ಗಾಂಧಿ ಕುಟುಂಬವನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಸಿಗಲೇ ಇಲ್ಲ. ಚುನಾವಣೆ ಸೋತಾಗ ನಾವು EVM ಮೇಲೆ ದೋಷ ಹೊರಿಸೋಣ, ಈಗ ನೀವು ಮುಖ್ಯ ಅಲ್ಲ ಅಂತ ಅವರಿಗೆ ಹೇಳ್ದಂಗಿದೆ. ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಅವರು ಈ ಬಗ್ಗೆ ಮಾತಾಡ್ತಾ ಸಿದ್ದರಾಮಯ್ಯನವರೇ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಅವರಿಗೆ ನೀಡಿದ ಭರವಸೆ ನೆನಪಿರಬೇಕು ಅಂತ ಹೇಳ್ತಾರೆ. ಇತ್ತ ಡಿ ಕೆ ಶಿವಕುಮಾರ್ ಅವರು ಕಾಲ ಬಂದಾಗ ಎಲ್ಲವೂ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 2.5 ವರ್ಷಗಳ ಒಪ್ಪಂದದ ಅವಧಿ ಈಗ ಮುಗಿದಿದೆ, ಕಾಲ ಬಂದಾಗಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಈಗಲೇ ಬಂಡಾಯ ಹೇಳ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಕರ್ನಾಟಕದ ರಾಜಕೀಯದಲ್ಲಿ ತುಂಬ ಕಾಲ ಇರಬೇಕು ಅನ್ನೋ ಆಸೆ ಇದೆ. BJPಗೆ ಹೋದರೆ ಕಾಂಗ್ರೆಸ್ನಲ್ಲಿರುವಷ್ಟು ಪ್ರಾಮುಖ್ಯತೆ ಅವ್ರಿಗೆ ಸಿಗೋದಿಲ್ಲ ಅನ್ನೋದು ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸಿದ್ದರಾಮಯ್ಯ ಅವ್ರ ಕುರ್ಚಿಯಿಂದ ಇಳಿದ ನಂತರ ತಾವೇ ಸರ್ವೋಚ್ಚ ನಾಯಕರಾಗ್ಬೋದು ಅನ್ನೋದು ಅವರ ಲೆಕ್ಕಾಚಾರ. ವೀಕ್ಷಕರೇ, ಇಲ್ಲಿ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ನಲ್ಲಿ ನೆಹರು ಗಾಂಧಿ ಕುಟುಂಬವೇ ಹೊರತು ಖರ್ಗೆ ಅವರಲ್ಲ ಅನ್ನೋದು ಮತ್ತೆ ಸ್ಪಷ್ಟ ಆಗ್ತಾ ಇದೆ. ರಾಹುಲ್ ಮತ್ತು ಖರ್ಗೆ ಅವರು ಒಬ್ಬರ ಮೇಲೊಬ್ಬರು ಜವಾಬ್ದಾರಿ ಹಾಕ್ತಾ ಚದುರಂಗದಾಟ ಆಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಜಾಗದಲ್ಲಿ ಹಿಮಂತ್ ಬಿಶ್ವ ಶರ್ಮಾ ಅವರಂತಹ ನಾಯಕರಿದ್ದರೆ ಈಗಾಗಲೇ ಪಕ್ಷ ಬಿಟ್ಟು ಹೋಗ್ಬಿಡ್ತಿದ್ರು. ಆದರೆ ಇಲ್ಲಿರೋದು ಡಿ ಕೆ ಶಿವಕುಮಾರ್. ಇನ್ನೊಂದು ಕಡೆ ಶಾಸಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಅಲ್ಲ, ಶಾಸಕರಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆ ಆಗಿಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರಂತೂ ಮುಖ್ಯಮಂತ್ರಿ ಮತ್ತು ನನ್ನ ಜೊತೆ ಮಾತುಕತೆ ಆಗಿದೆ, ಎಲ್ಲವೂ ಗೊತ್ತು, ಸಮಯ ಬಂದಾಗ ಉತ್ತರ ಸಿಗಲಿದೆ ಅಂತಿದ್ದಾರೆ. ಕಾದು ನೋಡೋಣ ಉತ್ತರ ಯಾವಾಗ ಸಿಗುತ್ತೆ ಅಂತ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.